ಏಷ್ಯಾದ ಅತಿ ದೊಡ್ಡ ಏರ್ ಶೋ ಈಗಾಗಲೇ ಬೆಂಗಳೂರಲ್ಲಿ ನಡೀತಾ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದೇ ಇದೆ. ಸೊ ಈ ಏರ್ ಶೋನಲ್ಲಿ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯಡಿಯಲ್ಲಿ ಭಾರತೀಯ ಉತ್ಪನ್ನಗಳು ಬಹಳಷ್ಟು ಗಮನವನ್ನು ಸೆಳೀತಾ ಇದೆ. ಪ್ರಮುಖವಾಗಿ ಈ ಸ್ಟಾರ್ಟ್ಅಪ್ ಕಂಪನಿಗಳಿಂದ ತಯಾರಾಗಿರುವಂತಹ ಡ್ರೋನ್ ಸೇರಿದಂತೆ ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾನೆ ಬರ್ತಾ ಇದ್ವಿ. ಈಗಲೂ ಕೂಡ ಅಂಥದ್ದೇ ಒಂದು ವಿಚಾರ. DRDO ಈ ಬಾರಿ ಏರ್ ಶೋನಲ್ಲಿ ರಕ್ಷಾ ಸುರಕ್ಷಾ ಕವಚ ಅನ್ನೋ ಸಾಧನವನ್ನು ಪ್ರದರ್ಶನಕ್ಕೆ ಇಟ್ಟಿದೆ. ಇದು ಶತ್ರುಗಳಿಗೆ ರಣಬೇಟೆಗಾರನಂತಿದ್ದು ಅಕ್ರಮವಾಗಿ ಶತ್ರು ವಿಮಾನಗಳು ಡ್ರೋನ್ಗಳು ಭಾರತದ ಒಳಗೆ ನುಗ್ಗಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸೋದಕ್ಕೆ ಯತ್ನಿಸಿದ್ರೆ ಅವುಗಳನ್ನು ತಡೆಯಲಿದೆ. 200ರಿಂದ 250 ಕಿಲೋಮೀಟರ್ ದೂರದಲ್ಲಿ ಯಾವುದೇ ವಿಮಾನ ಹೆಲಿಕಾಪ್ಟರ್ ಡ್ರೋನ್ ಹಾರಾಟವನ್ನು ನಡೆಸ್ತಾ ಇದ್ರೆ ಅವುಗಳನ್ನು ರೆಡಾರ್ ಕೌಂಟರ್ ಡ್ರೋನ್ ಸಿಸ್ಟಮ್ ಏರ್ಬೋನ್ ಸರ್ವೆಲೆನ್ಸ್ ಮತ್ತೆ ಕಂಟ್ರೋಲ್ ಸೆಂಟರ್ ಮೂಲಕ ಕಾರ್ಯಾಚರಣೆ ಮಾಡಿ ಪತ್ತೆ ಹಚ್ಚುತ್ತೆ. ಇದರ ವಿಶೇಷತೆ ಹಾಗೂ ಭಾರತೀಯ ಸೇನೆಗೆ ಯಾಕೆ ಈ ರಕ್ಷಾ ಕವಚ ಅನಿವಾರ್ಯ ಅನ್ನೋದ್ರ ಬಗ್ಗೆ DRDO ಸಿಬ್ಬಂದಿ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಟಿ ರಾಂಪುರ್ ಮಾತನಾಡಿಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಏರೋ ಇಂಡಿಯಾ 2025 ಏರ್ ಶೋನ ಇವತ್ತು ಕೂಡ ಹೊಸ ತಂತ್ರಜ್ಞಾನಗಳ ಪರಿಚಯ ಆಗ್ತಾ ಇದೆ. ಸದ್ಯ ನಾನು DRDOನ ಹೊಸ ಆವಿಷ್ಕಾರ ಈ ಒಂದು ನೂತನವಾಗಿ ಪರಿಚಯ ಮಾಡಿರುವಂತಹ ರಕ್ಷಾ ಕವಚ ಅದನ್ನು ನಾನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇದು ಶತ್ರುಗಳ ವಿಮಾನಗಳನ್ನು ಶತ್ರುಗಳ ಹೆಲಿಕಾಪ್ಟರ್ಗಳನ್ನು ತಡೆಯುವಂತಹ ಹೊಸ ಸಾಧನ ರಕ್ಷಾ ಕವಚ. ಸುಮಾರು 200ರಿಂದ 250 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಎನಿಮಿ ಹೆಲಿಕಾಪ್ಟರ್ಗಳು ಜೊತೆಗೆ ಏರ್ಕ್ರಾಫ್ಟ್ಗಳು ಬಂದರೂ ಕೂಡ ಅದನ್ನು ಈಸಿಯಾಗಿ ಪತ್ತೆ ಹಚ್ಚುತ್ತೆ. ಜೊತೆಗೆ ಅವುಗಳನ್ನು ಏನಾದರೂ ಬ್ಲಾಸ್ಟ್ ಮಾಡಬೇಕು ಅಂದರೆ ಗ್ರೌಂಡ್ ಲೆವೆಲಿಂದ ಕೂಡ ಇದನ್ನು ಆ ಒಂದು ಎನಿಮಿ ಹೆಲಿಕಾಪ್ಟರ್ಗಳನ್ನು ಕಂಪ್ಲೀಟ್ ಆಗಿ ಹೊಡೆದಾಕಬಹುದು. ಆ ರೀತಿಯ ಒಂದು ಹೊಸ ಸಿಸ್ಟಮ್ ಹೊಸ ಟೆಕ್ನಾಲಜಿಯನ್ನು DRDO ಪರಿಚಯ ಮಾಡಿದೆ. ಏನು ಇಸ್ರೇಲ್ನಲ್ಲಿ ಇತ್ತೀಚೆಗೆ ಇಸ್ರೇಲ್ ಮತ್ತು ಉಕ್ರೇನ್ ವಾರ್ ಏನಾಯಿತು ಅಲ್ಲಿ ಐರನ್ ಡ್ರೋಮ್ಗಳಿಂದ ಮಿಸೈಲ್ಗಳನ್ನು ಬಿಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಆ ಒಂದು ಐರನ್ ಡ್ರೋಮ್ಗಳನ್ನು ಮಿಸೈಲ್ಗಳನ್ನು ಏನು ಬಿಡ್ತಾ ಇದ್ರಲ್ಲ ಈ ಒಂದು ರಡಾರ್ ಜೊತೆಗೆ ಈ ಒಂದು ರಕ್ಷಾ ಕವಚನ ಮೂಲಕವಾಗಿ ಅದನ್ನು ತಡೆಯುವಂತಹ ಸಾಧನ ಸಾಮರ್ಥ್ಯ ಕೂಡ ಇದಕ್ಕೆ ಇದೆ. ಇದು ಕೌಂಟರ್ ಡ್ರೋನ್ ಸಿಸ್ಟಮ್ ಜೊತೆಗೆ ರೇಡಾರ್ ಸರ್ವೆಲೆನ್ಸ್ ಏರ್ಬೋನ್ ಸರ್ವೆಲೆನ್ಸ್ ಹೀಗೆ ಬೇರೆ ಬೇರೆ ಒಂದಿಷ್ಟು ಹೆಸರುಗಳಿಂದ ಕರೀತಾರೆ. ಹಾಗಿದ್ರೆ ಪರ್ಟಿಕ್ಯುಲರ್ ಆಗಿ ಇದೆಲ್ಲ ಏನು ರೇಡಾರ್ ಸಿಸ್ಟಮ್ ಜೊತೆಗೆ ಕಂಟ್ರೋಲ್ ಸಿಸ್ಟಮ್ಮು ಮತ್ತು ಸರ್ವೆಲೆನ್ಸ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಹೇಗೆ ವರ್ಕ್ ಆಗುತ್ತೆ, ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಆಗಸದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲವನ್ನು ಕೂಡ ಒಂದೊಂದಾಗಿ ಎಕ್ಸ್ಪ್ಲೇನನ್ನು ಮಾಡಲಿಕ್ಕೆ ಇಲ್ಲಿನ ಸಿಬ್ಬಂದಿ ಒಬ್ಬರೇ ಇದ್ದಾರೆ. ಅವರಿಂದನೇ ನಾನು ಎಕ್ಸ್ಪ್ಲೇನ್ ಮಾಡಿಸ್ತಾ ಹೋಗ್ತೇನೆ. ಬಹುಶಃ ಇದು ಭಾರತೀಯ ಸೇನೆಗೆ ತುಂಬ ಸಹಾಯಕಾರಿ ಕೂಡ ಆಗಲಿದೆ. ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಹೊಸ ತಂತ್ರಜ್ಞಾನ ಹೇಗೆ ಭಾರತೀಯ ಸೇನೆಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಓಕೆ, ಇದು 3 ಲೆವೆಲ್ಸ್ ಆಫ್ ಪ್ರೊಟೆಕ್ಷನ್ ಇದೆ. ಫಸ್ಟ್ ಲೆವೆಲ್ ಗ್ರೌಂಡ್ ಬೇಸ್ ಸರ್ವೆಲೆನ್ಸ್ ಇದೆ, ಒಂದು ರೆಡಾರ್ ಸಿಸ್ಟಮ್ ಇದೆ, ಒಂದು ರೆಡಾರ್ ಸಿಸ್ಟಮ್ಸ್ ಇದೆ, ಮತ್ತು ಒಂದು ಕೌಂಟರ್ ಡ್ರೋನ್ ಸಿಸ್ಟಮ್ಸ್ ಇದೆ. ನೆಕ್ಸ್ಟ್ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಇದೆ. ದೀಸ್ ಸಿಸ್ಟಮ್ಸ್ ಆರ್ ಇನ್ಸ್ಟಾಲ್ಡ್ ಆನ್ ದ ಗ್ರೌಂಡ್. ಈ ಸಿಸ್ಟಮ್ಸು ಇನ್ಕಮಿಂಗ್ ಥ್ರೆಟ್ಸ್ ಎಲ್ಲ ಡಿಟೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟು ಏರ್ಬೋನ್ ಸರ್ವೆಲೆನ್ಸ್ ಇದೆ, ಒಂದು ಮ್ಯಾನ್ಡ್ ಸರ್ವೆಲೆನ್ಸ್ ಸಿಸ್ಟಮ್ ಇದೆ, ಇನ್ನೊಂದು ಅನ್ಮ್ಯಾನ್ಡ್ ಸರ್ವೆಲೆನ್ಸ್ ಸಿಸ್ಟಮ್ ಇದೆ. ನಾವು ಆರಂಭ ಇಲ್ಲಿಂದ ಶುರು ಮಾಡೋಣ ಸರ್. ಈ ಯೂನಿಟ್ನ ಏನಂತ ನಾವು ಕರಿತೇವೆ? ಇದು ರೆಡಾರು, ಇದು ಮೀಡಿಯಂ ಪವರ್ ರೆಡಾರ್. ಇದು ಇನ್ಕಮಿಂಗ್ ಥ್ರೆಟ್ಸ್ ಎಲ್ಲ ಡಿಟೆಕ್ಟ್ ಮಾಡುತ್ತೆ. ಇನ್ ಕೇಸ್ ಆಫ್ ಎನಿ ಇನ್ಕಮಿಂಗ್ ಏರ್ಕ್ರಾಫ್ಟ್ಸ್ ಮಿಸೈಲ್ಸ್ ಎಲ್ಲ ಡಿಟೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಇಮಿಡಿಯೇಟಾಗಿ ಕೊಡುತ್ತೋ. ಒಂದು 200 ಕಿಲೋಮೀಟರ್ಸ್ ಮುಂದೆ ಬರೋ ಟಾರ್ಗೆಟ್ಸ್ನು ನಿಮ್ಗೆ ಗೊತ್ತಾಗುತ್ತೋ. ಅದು ಕೌಂಟರ್ ಡ್ರೋನ್ ಸಿಸ್ಟಮ್. ಅದು ಇನ್ಕಮಿಂಗ್ ಯಾವುದೋ ಎನಿಮಿ ಡ್ರೋನ್ಸ್ ಇದೆ ಅಂದರೆ ನಿಮ್ಗೆ 10 ಕಿಲೋಮೀಟರ್ಸ್ ಮುಂದೆ ಡಿಟೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಮುಂದೆ ಇನ್ಫಾರ್ಮೇಷನ್ ಕಂಟ್ರೋಲ್ ಸೆಂಟ್ರಿಗೆ ಹೋಗುತ್ತೋ. ಆಮೇಲೆ ಇನ್ನೊಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ನ ಹೇಳ್ತಾರೋ ಆ ಸಿಸ್ಟಮ್ಮು ಯಾವುದ್ಯಾವುದು ಕಮ್ಯುನಿಕೇಷನ್ ಸಿಗ್ನಲ್ಸ್ ಇದೆ, ಯಾವುದ್ಯಾವುದು ರೇಡಾರ್ ಸಿಗ್ನಲ್ಸ್ ಯಾವುದ್ಯಾವುದು ಆನ್ ಆಗಿದೆ, ಅದು ನೋಡಿ ಫ್ರೀಕ್ವೆನ್ಸಿ ಎಷ್ಟು ದೂರ ಇದೆ, ಯಾವುದು ಡೈರೆಕ್ಷನಲ್ಲಿ ಇದೆ, ಇನ್ಸ್ಟಲೇಷನ್ಸ್ ಇದೆ, ಅದು ಫುಲ್ ಇನ್ಫಾರ್ಮೇಷನ್ ಕೊಡೋದು. ನೆಕ್ಸ್ಟ್ ಏರ್ಬೋನ್ ಸರ್ವೆಲೆನ್ಸ್ ಸಿಸ್ಟಮ್ ಇದೆ. ಅದು ಸರ್ವೆಲೆನ್ಸ್ ಫಾರ್ ಕಮ್ಯುನಿಕೇಷನ್ ಮತ್ತು ರೆಡಾರ್ಸ್ ಫಾರ್ ಡಿಟೆಕ್ಟಿಂಗ್ ದ ಇನ್ಕಮಿಂಗ್ ಏರ್ಕ್ರಾಫ್ಟ್ಸ್ ಇಲ್ಲ ಗ್ರೌಂಡ್ ಇನ್ಸ್ಟಲೇಷನ್ಸ್ ಯಾವುದ್ಯಾವುದು ರೆಡಾರ್ಸ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅದು ಇರುತ್ತೆ. ನೆಕ್ಸ್ಟು ನಿಮ್ಗೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇದೆ. ದಟ್ ಈಸ್ ಮೆಂಟ್ ಫಾರ್ ಸರ್ವೆಲೆನ್ಸ್ ಆಫ್ ಸಿಮಿಲರ್ ಟು ದ್ಯಾಟ್ ಆ್ಯಂಡ್ ಫಾರ್ ಕ್ಯಾರಿಂಗ್ ಔಟ್ ಆಲ್ ಮಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನಿಕ್ ವಾರ್ಫೇರ್, ಕಮ್ಯುನಿಕೇಷನ್ ಸಿಗ್ನಲ್ಸ್, ರೆಡಾರ್ ಸಿಗ್ನಲ್ಸ್, ಎಲೆಕ್ಟ್ರಾಪ್ಟಿಕ್ಸ್ ಇಮೇಜಿಂಗ್ ಆ ಥರ ಈ ಸಿಸ್ಟಮ್ಗಳಿದೆ. ನೆಕ್ಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್, ಈ ಡೇಟಾ ಎಲ್ಲ ಕಂಟ್ರೋಲ್ ಸೆಂಟರ್ಗೆ ಹೋಗಿದ ಮೇಲೆ ಅದು ಅನಾಲಿಸಿಸ್ ಆಗುತ್ತೋ, ಅದೇ ಕಂಟ್ರೋಲ್ ಸೆಂಟರ್. ಆ ಕಂಟ್ರೋಲ್ ಸೆಂಟ್ರಲ್ಲಿಂದ ನೆಕ್ಸ್ಟು ಡಿಸಿಷನ್ ತೊಗೋಬೇಕಾಗಿತ್ತು, ಏನು ಆ್ಯಕ್ಷನ್ ತೊಗೋಬೇಕನ್ನೋ.
ಸೊ ಫಸ್ಟ್ ಲೆವೆಲ್ ಏನು ಮಾಡ್ತಾರೆ ಅಂದರೆ ಜಾಮಿಂಗ್ ಮಾಡ್ತಾರೋ, ಯಾವ್ದು ಥ್ರೆಡ್ಸ್ ಇದೆ ಸಾಫ್ಟ್ ಕಿಲ್ ಎಂದು ಹೇಳ್ತಾರೆ. ಅದು ಜಾಮಿಂಗ್, ಇಲ್ಲಾಂದರೆ ಡಿಕಾಯ್ ಮಾಡ್ತಾರೋ, ಇಲ್ಲಾಂದರೆ ಡಿಸೆಪ್ಷನ್ ಮಾಡ್ತಾರೋ, ಆ ಥರ ಅದು ಫಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಎಂದು ನಿಮ್ಗೆ ಸಾಫ್ಟ್ ಕಿಲ್. ಸೆಕೆಂಡ್ ಲೆವೆಲ್ ಹಾರ್ಡ್ ಕಿಲ್ ಅಂದರೆ ಒಂದು ಬೈ ಮೀನ್ಸ್ ಆಫ್ ಮಿಸೈಲ್ಸ್, ಅಲ್ಲಿ ಒಂದು ಡಿಸೆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆ ಡಿಸ್ಕ್ರಿಪ್ಷನಲ್ಲಿ ಇನ್ಕಮಿಂಗ್ ಮಿಸೈಲ್ ಇದೆ, ನಮ್ಮದು QRSAM ಲಾಂಚರ್ಲಿಂದ ಒಂದು ಮಿಸೈಲ್ ಲಾಂಚ್ ಮೇಲೆ ಅದು ಅಟ್ಯಾಕ್ ಮಾಡೋದು. ಸ್ವದೇಶಿ ನಿರ್ಮಿತ ರಕ್ಷಾ ಕವಚ್, ಇದರ ವೈಶಿಷ್ಟ್ಯತೆಗಳನ್ನು ಈಗಾಗಲೇ ವಿವರಿಸ್ತಾ ಇದ್ರು. ಆಗುವಂತಹ ದಾಳಿಗಳನ್ನು ತಡೆಗಟ್ಟಬಹುದು ಅಂತಹದ್ದೊಂದು ಹೊಸ ಆವಿಷ್ಕಾರವನ್ನು DRDO ಈ ಒಂದು ಏರ್ ಶೋನಲ್ಲಿ ಮಾಡಿದೆ. ಅದರ ಪ್ರದರ್ಶನವನ್ನು ಜನರ ಮುಂದಿಟ್ಟಿದೆ. ಜನ ಕೂಡ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ, ರಾಂಪುರ್ ಪಬ್ಲಿಕ್ TV, ಬೆಂಗಳೂರು.